ವೀಕ್ಷಕರಿಗೂ ನಮಸ್ಕಾರ. ಇವತ್ತು ನಮ್ಮ ಬದುಕು ಚಟಕಾ ಬಂಡಿ ಕಾರ್ಯಕ್ರಮದೊಳಗ ಯಾರು ತಮ್ಮ ಒಂದು ಏನಪ್ಪಾ ಅಂದ್ರೆ ನೋವಿನ ಕಥೆಯನ್ನ ತಗೊಂಡು ಬಂದಾರೋ ನೋಡುನಂತ. ಹಂಗಾದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಕೈಲಿ ಅವ್ರಿಗೆ ಎಷ್ಟು ನ್ಯಾಯ ಕೊಡಕ್ ಆಗ್ತೈತಿ ಅಂತಂದು ಅದನ್ನು ವಿಚಾರ ಮಾಡೋಣಂತ. ಇವತ್ತಿನ ಒಂದು ಕಥೆನ ಚಾಲು ಮಾಡೋಣಂತ. ಬರ್ರಿ ಬರ್ರಿ. ನಮಸ್ತೆ ಮೇಡಮ್, ನಮಸ್ತೆ. ನಾನು ನಿಮ್ಮನ್ನ ಭಾಳ ನಂಬ್ಕೊಂಡು ಬಂದೇನ್ರಿ. ನೀವು ನನಗೆ ನ್ಯಾಯ ಕೊಡ್ಸಾಕ ಬೇಕ್ರಿ. ಇಲ್ಲ ನೋಡಿ ಲಕ್ಷ್ಮಿ ಅವರ, ಅಳುದು ಬಂದ್ ಮಾಡ್ರಿ. ಮೊದಲು ಕಣ್ಣೀರು ಒರೆಸ್ಕೊಂಡು ನಿಮಗೆ ಏನು ಸಮಸ್ಯೆ ಆಗೈತಿ ಅಂತಂದು ಅದನ್ನ ಹೇಳ್ರಿ. ನಮ್ಮ ಕಡೆ ಏನು ಪರಿಹಾರ ಕೊಡಕ್ ಆಗ್ತೈತಿ, ನಮ್ಮ ಕಡೆಯಿಂದ ನಿಮಗೆ ಏನು ಬೆಂಬಲ ಕೊಡಕ್ ಆಗ್ತೈತಿ ಅದಕ್ಕೆಲ್ಲವೂ ನಾವು ತಯಾರದೇವಿ. ಏನ ಅಳುದು ಬಂದ್ ಮಾಡ್ರಿ, ಕುತ್ಕೋರಿ. ಕುತ್ಕೊಂಡು ನಿಮ್ಮ ಕತಿ ಏನು, ನಿಮಗೇನು ಹೆಂಗ ಏನೇನಾಗೈತಿ ಅಂತೆಲ್ಲ ನಮಗೆ ಹೇಳ್ರಿ. ಲಕ್ಷ್ಮಿ ಅವರ, ಈಗ ಹೇಳ್ರಿ, ನಿಮಗೆ ಏನು ಸಮಸ್ಯೆ ಆಗೈತಿ? ನೀವು ಯಾಕೆ ನಿಮ್ಮ ಗಂಡನ ಮನ್ಯಾಗ ಇರಾಕ್ ಒಲ್ಲೆ ಅಂತೀರಿ? ನಿಮ್ಮ ಗಂಡನಿಂದ ದೂರ ಇರ್ಬೇಕು ಅಂತ ಯಾಕಂತೀರಿ? ಇಲ್ರಿ ಮೇಡಮ್ ಅವ್ರ, ನನಗೆ ನನ್ನ ಗಂಡನಿಂದ ದೂರ ಇರ್ಬೇಕಂತ ಆಸೆ ಇಲ್ರಿ. ಆದ್ರೆ ನಮ್ಮ ಅತ್ತೆಯವ್ರು ಅದಾರಲ್ರಿ, ಅವ್ರು ನಮಗೆ ಚಂದಾಗಿ ಬದುಕಾಕಂತೂ ಬಿಡಂಗಿಲ್ರಿ. ಒಂದು ದಿವ್ಸ ನೆಮ್ಮದಿ ಇಲ್ರಿ ಮನೆಯೊಳಗ. ಅದಕ್ಕೆ ನನ್ನಿಂದಾಗಿ ಅವ್ರಿಗೂ ಬೇಜಾರಾಗೋದು ಬೇಡ. ಅವ್ರು ಹೆಂಗೂ ಇನ್ನೊಂದು ಮದ್ವೆ ಮಾಡ್ತೇನೆ ಅಂತಾರ್ರಿ. ಅವ್ರದ ಚಂದಾಗಿರ್ಲಿ ಅಂತ ಹೇಳಿ ನನಗೆ ಸಾಕಾಗೋಗೈತ್ರಿ. ಮತ್ತೆ ನಿಮ್ಮ ಗಂಡ ನೋಡಿದ್ರ ನೀವೇ ಬೇಕು, ನನ್ನ ಹೆಂಡತಿ ನನಗೆ ಬೇಕು ಅಂತಂತ ಹೇಳಿ ಅವರು ಇಲ್ಲಿ ಟೀಗೆ ಇದನ್ನ ಮಾಡಿ ನಿಮ್ಮನ್ನ ಇಲ್ಲಿ ಕರೆಸಿ ಇದನ್ನ ಮಾಡಕತ್ತಾರ. ಅಂತ ಚಲೋ ಗಂಡನ ನೀವ್ಯಾಕೆ ಒಲ್ಲೆನಾಕತ್ತೀರಿ? ಅತ್ತೆ ಎಲ್ಲಾರ ಮನೆ ದಾಸ್ತುತಾರಿ. ಅದನ್ನ ವಿಚಾರ ಮಾಡ್ಕೊಂತ ಕುಂತ್ರ ಮುಂದೆ ಜೀವನ ಆಗ್ತಾವನು ಹೇಳ್ರಿ ನೀವ. ಈಗ ನಿಮ್ಮ ಗಂಡ ನಿಮ್ಮನ್ನ ಪ್ರೀತಿಯಿಂದ ಕರೆಯಾಕ ಬಂದಾನ ಅಂತಂದ ಮ್ಯಾಗ ನೀವು ಅವ್ರ ಜೊತೆ ಹೋಗುದ ನ್ಯಾಯ? ಅವರೆಲ್ಲ ಅಂತಾರ್ರಿ. ಆದ್ರೆ ಅವರು ಮುಂಜಾನಿಂದ ಸಂಜಿಕ ಕೆಲಸಕ್ಕೆ ಹೋದಾಗ ನಾನಲ್ರಿ ಅನುಭವಿಸೋಕಿ. ನನಗೆ ಅನುಭವಿಸಿ ಸಾಕಾಗೈತ್ರಿ. ಅದಕ್ಕೆ ನಾವು ಒಲ್ಲೆ ಅಂದ್ರೆ ಒಲ್ರಿ. ಈಗ ಅವ್ರು ನಿಮ್ಮನ್ನ ಚಂದಾಗಿ ನೋಡ್ಕೊತೇನೆ ಅನ್ನೋ ಭರವಸೆ ಕೊಟ್ರೆ ನೀವು ಹೋಗ್ತೀರಿ ಅವ್ರ ಜೊತೆಗೆ? ಒಲ್ರಿ ಮೇಡಮ್ ಅವ್ರ, ನಾ ಮಟ್ಟು ಮರೆಯವಲ್ರಿ ಅವ್ರ ಜೊತೆಗೆ ಹೋಗಾಕ. ಅದೇನೇ ಇರ್ಲಿ, ಶಿವ ಅವ್ರನ್ನ ಕರಿನಂತ ವೇದಿಕೆ ಮೇಲೆ. ಶಿವ ಅವರ ಬರ್ರಿಪ್ಪ. ಏನ್ರಿ ಶಿವ ಅವರ, ನೀವು ನೋಡಿದ್ರೆ ನಿಮ್ ಹೆಂಡತಿ ನಿಮ್ಗೆ ಬೇಕು ಅಂತೀರಿ. ನಿಮ್ ಹೆಂಡತಿ ನೋಡಿದ್ರೆ ನಿಮ್ಗೆ ಕೊಡಾಕ ಸುತ್ತರಾಮ್ನ ಬರಾಕೊಲ್ಲ ಅಂತಾರ. ಅಲ್ಲ, ನಿಮ್ಮ ತಾಯಿಯವ್ರಿಗೆ ಬಹಳ ಸಿಕ್ಕಾಪಟ್ಟಿ ಕಾಟ ಕೊಡ್ತಾರಂತಲ್ರಿ. ಇದಕ್ಕೆ ಮುಂದೆ ಹೆಂಗ ಅಂತ ನಾ ವಿಚಾರ. ನೋಡ್ರಿ ಮೇಡಮ್ ಅವ್ರೆ, ನನ್ನ ಜಗದಾಗ ನೀವು ನಿಂತು ವಿಚಾರ ಮಾಡಿ ನೋಡ್ರಿ. ಅಲ್ರಿ, ಈಗ ಯಾರನ್ನ ಬಿಡ್ರಿ ನಾನು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟೇನಿ, ಸಾಯುತನ ಈಕಿ ಜೊತೆಗೆ ಜೀವನ ಮಾಡ್ತೇನೆ ಅಂತ ಹೇಳಿ. ಈಗ ಈಕಿನ ಬಿಡ್ಲು ಏನು? ಅಲ್ಲ, ನಾನು ಹುಟ್ಟದಾಗಿಂದ ನಾನು ಜೋಪಾನ ಮಾಡಿ ಜತ್ನ ಮಾಡಿ ಕಷ್ಟ ಸುಖ ಎಲ್ಲದ್ರಾಗೂ ಭಾಗಿಯಾಗಿದ್ದು ನಮ್ಮ ಅವ್ವನ್ ಬಿಡ್ಲು. ನೀವೇ ನನ್ನ ಜಗದಾಗ ನಿಂತು ವಿಚಾರ ಮಾಡಿರಿ. ನಾ ಯಾರನ್ನ ಬಿಡಾಕತ್ತಿ? ಈಗ ನೋಡ್ರಿ, ಈಕಿ ಒಂದು ಸ್ವಲ್ಪ ಹೊಂದ್ಕೊಂಡು ಹೋದ್ರೆ ಎಲ್ಲ ಆಕತಿ. ನೀವ ಒಂಚೂರು ಹೇಳಿ ಒಂದಿಟ್ಟು ನನ್ನ ಹೆಂಡತಿ ನನ್ನ ಜೊತೆಗೆ ಕಳಿಸ್ಕೊಟ್ರೆ ಭಾಳ ಒಳ್ಳೇದಾಕತ್ರಿ ಮೇಡಮ್. ಅಂದ್ರೆ ಒಟ್ಟು ನಿಮಗೆ ಗಂಡ ಹೆಂಡತಿಗೆ ಏನು ಸಮಸ್ಯೆ ಇಲ್ಲ, ಇದೆಲ್ಲ ಸಮಸ್ಯೆ ಆಗಕತ್ತಿದ್ ನಿಮ್ಮ ತಾಯಿಯವರಿಂದ, ನಿಮ್ಮ ಅತ್ತೆಯವರಿಂದ. ಹೌದಲ್ರಿ ಲಕ್ಷ್ಮಿ ಅವರ? ನೋಡೋಣಂತ ನಿಮ್ಮ ಅತ್ತೆಯವ್ರನ್ನ ಕರೆಸಿ ಇದಕ್ಕೊಂದು ಏನು ಸಮಾಚಾರ ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡೋಣಂತ. ದಯವಿಟ್ಟು ಶಿವ ಅವ್ರ ತಾಯಿನ ವೇದಿಕೆ ಮೇಲೆ ಕಳಿಸ್ರಿ. ಆತನು ಸಮಾಧಾನ. ಆಕೆ ಊರಾಗತ್ತ ಮರ್ಯಾದೆ ಕಳೆದ ಸಾಕಾಗಿದ್ದಿಲ್ಲ ನೋಡು. ಇಡೀ ಜಗತ್ತಿಗೆ ತೋರ್ಸಕ್ಕಾಯ್ತಕ್ಕಿ ಮರ್ಯಾದೆ ಹರಾಜ್ ಹಾಕಿ ನಮ್ಮದು. ಆಕೆ ಒಲ್ಲೆ ಅಂತ ನಿಂದೇನ ಅಲ್ಲ? ಒಲ್ಲೆನ್ನು ಪತ್ರೊಳಗೆ ಕೂಡ ಜೀವನ ಇಲ್ಲಡಲ್ಲ. ಒಲ್ಲೆ ಅನ್ನೋದನ್ನ ಹಂಗ ಅಲ್ಲೇ ಒಗದು ಮುಂದಿನ ಜೀವನ ನೋಡ್ಕೊರ ಅಂತ ನಾ ಹೇಳಕತ್ರ ಟಿವಿಗೆ ಬಂದು ಕುಂತಿ. ಯಾಕದ್ದು ಮುಚ್ಚಿ ನನಗ ಮತ್ತೆ ನಾನು ಕರ್ಸ್ಕೊಂಡಿನಿ ಇಲ್ಲಿ ಮೇಲಾಗಿ. ಮಂದಿ ಏನ್ಬೇಕು ಊರಾಗ? ನಾವಲ್ಲೇ ಯವ್ವ ನನಗ ಸಾಕಾಗಿ ಹೋತು ನೋಡಿದ್ರ ಕಾಲಾಗ. ಇದು ನನ್ನ ಮನೆಗೆ ಹೆಜ್ಜೆ ಇಟ್ಟತಿ ಇಷ್ಟು ಬೆಂಕಿ ಹಚ್ಚಕ್ ಚಲವಾಗೈತೆ ನೋಡು. ಊರಾಗ ಓಟು ಮರ್ಯಾದೆ ಕಳೆದಿದ್ದು ಸಾಕಾಗಿದ್ದಿಲ್ಲ. ಈಗ ಟಿವಿಯಾಗ ಒಂದಿಟ್ಟು ನನ್ನ ಮರ್ಯಾದೆ ಹಾರಾಜಾಕ ತಯಾರು ನಿಂತೆ ನೀನು. ಏನ್ ಮಾಡಿದ್ದಿ ನನ್ನ ಮಗ ಅಂತ ಮಾಟ ಮಂತ್ರ? ನೀನ ಒಲ್ಲೆ ಅಂತಂದ್ರು ನನ್ನ ಮಗ ಬಿಡ್ಲಾರ್ದಾಗ ಮಾಡಿ ನೀನು ಏನ ನಿಂಬೆಣ್ಣು ಉಳಿಸಿ ಅವನ ತಲೆಗೆ ಹಾಕಿ ತಿಕ್ಕಿ. ನನಗ ಗೊತ್ತಾಗೈತೆಲ್ಲ, ಇದು ಗೊತ್ತಾಗೈತೆ ನನಗ. ಏನ ಯಾಕದ್ದು ಮುಚ್ಚಿ ಯಾವಾರ ಮಾಡಿ ಹೆಂಗ ಬಂದು ಕೂತ ನೋಡು ಯವ್ವ ಇವ ಟಿವ್ಯಾಗ. ಕುಂದ್ರಬೇ ಯವ್ವ, ನೀನು ಕುಂದ್ರ ಹೇಳ್ತನ. ಏನ ಕುಂದ್ರಾಕ್ ಬಂದಿಲ್ಲ ನಾನು. ಏನ ಹೇಳ್ಮ್ಯಾಗ ಹೇಳತ್ತೇನ್ರಿ? ಯಾಕೆ ಹಾಕೊಂಡು ಬಿಡ್ಕೊಂಡು ಹೋಗೋಳಾಕ ಹೇಳಾಕ ತಾಳಿಲಕ್ಕಿ ಒಲ್ಲೆ ಅಂತಂದು ಒಲ್ಲೆನಕ್ಕೆ ಏನು ಕರ್ಕೊಂಡೋಗಿ ಏನ್ ಮಾಡ್ತಿಕಿನ ಸತ್ತ ಬಾರ್ಲಿಕ್ಕಿನ ಆಕಿನ ಒಲ್ಲೆ ಅಂತ. ನಿನ್ಗೇನ್ ಕಣ್ಣಿನ ಆಳವಂಗಾರ 10 ಮಂದಿ ಅಂತ ಆಕಿನ ಒಲ್ಲೆ ಅಂತ ಏನ್ರಿ? ಯಾಕ ಏನ್ರಿ ಇದ್ದಿದ್ದು ತಗೋ ಅಂತ ಅದ ಒಲ್ಲೆನಾಕ ಹೇಳ ಮ್ಯಾಗ ನೀನ ಹೇಳ್ತೀಯೋ ಏನ ಕೊಳಪಟ್ಟಿ ಅಂಗಿ ಹಿಡಿದು ದರ ಹೇಳ್ಕೊಂಡು ಹೋಲೆ ನೀನ. ಇಲ್ಲಡಿಯಮ್ಮ, ಇದು ಬರ್ರಿ ಅನ್ಸ ಒಂದ್ 5 ನಿಮಿಷ ಕೂತರ ಕುಂದ್ರಿ ಮಾತಾಡೋಣಂತೆ. ಇಲ್ಲೋಡ್ರಿ ವಾ ಮೇಡಮ್ ಅವ್ರ, ನಮಸ್ಕಾರ ರೀ ವಾ. ನಿಮಗೆ ನಮಸ್ಕಾರ. ನೋಡ್ರಿ, ನಾ ಚೊಕ್ಕ ಹೇಳ್ತಾನಿ, ನಾ ಮಂದಿ ಅಂತ ಹೆಣ್ಮಗಳಲ್ರಿ, ಮಂದಿ ಅಂತ ಮನುಷ್ಯಳಲ್ಲ. ನಾವು ಊರಾಗ ಇಲ್ಲಡ್ರಿ ಮಾನಕ್ಕೆ ಬಡ್ದಾಡೋರು, ಮರ್ಯಾದೆಗೆ ಬಡ್ದಾಡೋರು. ಈಗ ನಮ್ಮ ಮರ್ಯಾದೆ ಓಟ್ ಹರಾಜ್ ಹಾಕಿದ್ಲು. ಇಲ್ಲರಿ, ನಾ ಒಂದಿಟ್ಟು ಟಿವಿ ನೋಡಿದ್ರೆ ಸೇರಕ್ಕೆಲ್ಲ ಅಂತ ಇವತ್ತು ನಾನು ಟಿವಿಯಾಗಿ ಬರೋಂಗ ಮಾಡಿ ಇಟ್ಲಿಕ್ಕೆ
ಇನ್ನು ಏನಾಗ್ಬೇಕ್ರಿ ಇನ್ನು ಏನಾಗ್ಬೇಕು? ನೀವು ತಿಳಿದೋರದಿರಿ, ದೊಡ್ಡ ಮಂದಿದಿರಿ. ಏನ ನಾವೊಂದು ಮಾತು ಹೇಳ್ತೇನೆ ನೋಡ್ರಿವ, ನನಗೆ ನನ್ನ ಮಗನ್ನ ನಿಕಾಲಿ ಮಾಡಿಸ್ಬಿಡ್ರಿ. ಇದ್ರಲಿಂದ ನಿಕಾಲಿ ಮಾಡಿಸಿ ನನ್ನ ಮಗನ್ನ ಕೊಟ್ಟು ಬಿಡ್ರಿ ಹೇಳ್ತೇನೆ ನೋಡಿ ನಾನು. ಆಯ್ತಮ್ಮ ಆಯ್ತು, ನೀವೊಂದು 5 ನಿಮಿಷ ಕುಂತ್ರ ಬರ್ರಿ. ಏನ್ ಸಮಸ್ಯೆ ಆಗೈತಿ ಬಗೆಹರಿಸೋಣಂತ. ಆಮ್ಯಾಗ ಮುಂದೆ ನೀವು ನಿಮ್ಮ ಸೊಸಿನ ಮನೆಗೆ ಕರ್ಕೊಂಡು ಹೋಗ್ತಿರೋ ಏನು ಬಿಟ್ಟು ಹೋಗ್ತೀರೋ ಆಮ್ಯಾಗ ಅದನ್ನ ವಿಚಾರ ಮಾಡೋಣ. ನೀವು ಕುಂತ್ರ ಬರ್ರಿ. ನೋಡಿದ್ರಲ್ರಿ ಮೇಡಮ್ ಅವ್ರ, ನಿಮ್ಮಿದ್ರಿಗೆನ ಇಷ್ಟೆಲ್ಲ ಮಾತಾಡ್ತಾರ್ರಿ. ಇವ್ರ 4 ಮಂದಿ ನೋಡಾಕತ್ತಾರನು ಖಬರ್ನು ಇಲ್ರಿ. ಇನ್ನು ನಾವು ಒಬ್ಬೇಕೆ ಮನ್ಯಾಗಿದ್ದಾಗ ನಾನು ಏನ್ ಮಾಡ್ಲಾಸ ನೀವ ನೋಡ್ರಿ. ಏನ್ ಮಾಡ್ಲಾಸ? ಏನ್ ಮಾಡೇ ನಿನ್ನ? ಏನ್ ಮಾಡೇನಿ? ಒಲಿ ಮುಲ್ಯಾಗ ಹಾಕಿ ಗುದ್ದೆ ನನ್ನ ಬೇಸಂಗ ಏನು ಕಟ್ಟಿಗೆ ಹಗ್ಗ ಮುರಿ ಹಂಗ ಹೊಡೆದೇನೆ ಏನ್ ಮಾಡೇನಂತಂದು ಹೇಳ್ತಾ ಹಂಗ ಇಡ ನಾ ಅಂತಂದು ಬಿಟ್ಟ ನಿನ್ನ ಜೀವ ಧರಿಸ್ಲೆ. ಮತ್ತಾರ ಆಗಿದ್ರೆ ಇಷ್ಟೊತ್ತಿಗಿನ ಎರಡಲೇ ಒಲಿ ತೆಗ್ನ್ಯಾಗ ಹಾಕಿ ಮುಚ್ಚಿ ಬಿಡ್ತಿದ್ರ ನಿನ್ನ. ಸ್ವಲ್ಪ ಶಾಂತಿಯಿಂದ ಇರ್ರಿ. ಏನು ನೀವು ಇಲ್ಲಿ ನಾವ್ ಯಾಕೆ ಕುಂತೇವಿ? ಅಲ್ಲ ನೀವು ನಮ್ಮಿದ್ರಿಗೆ ಇಷ್ಟೆಲ್ಲ ಅವ್ರಿಗೆ ಧಮಕಿ ಹಾಕ್ತೀರಿ? ಅಲ್ಲ ಅವ್ರು ಹೇಳಿದ್ರೆ ಏನ್ ತಪ್ಪೈತಿ? ನಾನು ಆಗ್ಲಿಂದ ನೋಡಕತ್ತೇನೆ ನಿಮ್ಮನ್ನ. ಒಂದ್ ಸ್ವಲ್ಪ ಸಮಾಧಾನದಿಂದ ಕುಂದ್ರಾಕ್ ನೀವು ಏನ್ ತಗೊಂತೀರಿ ಅಂತ ನಾನು. ಅಲ್ಲ ನೀವು ನಿಮ್ ಸೊಸೆನ ನಿಮ್ ಮಗನ್ನ ಅಲ್ಲ ನಿಮ್ ಮಗ ನೋಡಿದ್ರೆ ಹೆಂಡತಿ ಬೇಕು ಅಂತ ಅನ್ನಕತ್ತಾನ. ನಿಮ್ ಸಸಿ ನಿಮ್ ಮಗನ ಒಂದ್ ಗುಡಿಸಿ ಚಂದ ಜೀವನ ಮಾಡೋದ್ ನೋಡ್ತಿರೋ ಏನ್ ಜಗಳ ಮಾಡೋದ್ ನೋಡ್ತಿರೋ? ಅಲ್ರಿವಾ ನೋಡ್ರಿ ಮತ್ತೆ ಹೆಂಗ್ ಮಾತಾಡ್ತಾಳಕಿ. ಏನ್ ಮಾಡ್ಲಾಸ ಅಂತಂದ್ ಏನ್ ಮಾಡ್ಲಾಸ ಇರ್ತೈತ್ರಿ? ಏಸ್ ಮಂದಿದಾರ ನಾವ್ ಇರೋರವ. ನಾನು ನನ್ನ ಗಂಡ ಇವೊಬ್ಬವ ಆಕೆ ಬೇಕಿ. ಏನು ಅಂತದ್ ನಮ್ಮ ಮನ್ಯಾಗೇನು ದನ ಕರ ಆಟಾವ, ಕೂಸು ಕುನ್ನಿ ಆಳ್ತಾವ, ಎನ್ನ 16 ಕಾಟ ಐತಿಗೆ ಏನ್ ಐತಿ ನಮ್ಮ ಮನ್ಯಾಗ? ಅದ ಒಂದಿಟ್ಟು ಮುಂಜಾನೆ ಒಂದಿಟ್ಟು ಕಸ ಅಂಗಳ ಬಗ್ಲ ಮಾಡೋದು, ರೊಟ್ಟಿ ಮಾಡೋದು, ಅದನ್ನ ಮಾಡೋದು. ಇದು ಅದಕ್ಕೂ ಈಕಿಗೆ ಬಗ್ಗುದಿಲ್ಲ ಅಂದ್ರ ನನ್ನ ಬಗ್ಸು ಅಂತ ಆಡ್ರಿ ಆಕಿ. ನೋಡ್ರಿಕಿ ಮಾತು. ಇಲ್ಲ ನೋಡ್ರಿ ಮೇಡಮ್ ಅವ್ರ, ನನಗೆ ಮನೆ ಕೆಲಸ ಮಾಡಕ್ಕೆ ಏನು ಬೇಜಾರಿಲ್ರಿ. ಇವ್ರು ಅಲ್ಲ ಮುಂಜಾನೆಯಿಂದ ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಹೋಗು ಮಟನು ಎಲ್ಲ ಕೆಲಸ ಮಾಡಿರ್ತೇನ್ರಿ. 10 ಗಂಟೆಯಿಂದ ಖಾಲಿ ಕುಂತ ಏನ್ ಮಾಡ್ತಿ? ಹಾಲಿನ ಕೂಡ ಹೊಲಕ್ಕೆ ಹೋಗಂತಾರ್ರಿ ಮೇಡಮ್ ಅವ್ರ. ನನಗೆ ಹೊಲ್ದಾಗ ಕೆಲಸ ಮಾಡೆಲ್ಲ ಅಭ್ಯಾಸ ಇಲ್ರಿ. ನಾ ಹೊಲಕ್ಕೆ ಹೆಂಗ್ ಹೋಗ್ಲಿರಿ ಮೇಡಮ್ ಅವ್ರ? ಏನ ನಿನ್ನ ಮನ್ಯಾಗ ಓಟು ಮಾರಾಣಿ ಮಾಡಿ ಕುಂದರ್ಸಿ ತೂಗು ಮಣಿ ಹಾಕಿ ತೂಗುತ್ತನ್ರಿ ಮೇಡಮ್ ಅವ್ರ. ತೂಗುತ್ತಾನಿ. ಈಕಿನ ತೂಗಾಕ ಹಚ್ಚಿ ನಾನು ನಾ ಈಗ ನನಗ ಕುಣ್ಯಾಕತ್ತೈತ್ ನೋಡ್ರಿ. ಎಲ್ಲಾ ನಾ ಹೊಕ್ಕನ್ರಿ. ಯಾರ್ದಾರ ಹೊಲ ಅನ್ರಿ? ನಮ್ಮ ಮನಿ ಹೊಲದಾಗ ಹೋಗಿ ದುಡ್ದು ಏನಂತ ತಿಕ್ಕಿದ ಕೆಲಸ ಮಾಡಕ್ಕೆಲ್ರಿ ಈಕಿ. ಹಂಗ ತಿನ್ನಕ್ಕೀಕಿ. ನಾ ಒಲ್ಲೆ ನಾಕತ್ತೇನಲ್ರಿ. ನನಗೆ ಯಾವುದು ಬೇಡ. ನೀವು ತೂಗ್ ಮಣಿ ಹಾಕಿ ತೂಗುದು ಬೇಕಾಗಿಲ್ಲ, ನಾ ಅನಿಸ್ಕೊಳ್ಳೋದು ಬೇಕಾಗಿಲ್ಲ. ನಾ ಬರಾಕ ಒಲ್ಲೆ. ಏನ್ ಬೇಕಾಗಿಲ್ಲ ನನಗ. ಏನ ಕುಂತಾ ನೋಡ್ಲಿ ಇವ ಸಟ್ ಮಾರ್ಯಾವ ಗೊತ್ತತನ? ಸಿಕ್ತನ ಮರ್ಯಾದಿ ನಿನಗ? ದೊಡ್ಡ ಟೀಗ್ ಬಂದಿದ್ದಲ್ಲ ಸಿಗ್ತತ್ ನಿನಗ ಅಂತ ಹೇಳಿ ಎಲ್ಲ ಕೊಡಕತ್ತ ನೋಡು. ಆರಿಸ್ಕೋಟ್ ಒಂದು ತೆಳಗ್ ಬಿಡ್ಲಾರ್ದಂಗ ಬಂತಿಲ್ಲ ಮರ್ಯಾದಿ. ಬಂತಿಲ್ಲ. ಚುತ್ರಾಮ ಒಲ್ಯಾನ ಕಟ್ಟಾಳಕಿ. ಒಲ್ಯಾನಕಿನ ನಿನಗೆ ಎದಕ್ಕೆ ಬೇಕಲ್ಲ? ನಿನಗೆ ಎಡಗಾಲ ಚಪ್ಪಲ್ ನೋಡ್ಕೋಬೇಕು. ಅಕ್ಕಿ ಮಾರಿ ನೋಡಬಾರ್ದು. ಹೇಳ್ತಾನ ನೋಡಿ ನಿನ್ನ ಚಕ್ಕ ಎದ್ದೇಳ ಮಾಕ ಹೋಗು ನಡಿ. ಏನ್ರಿ ಶಿವರ ಇದು? ಅಲ್ಲ ಇಷ್ಟು ಜನದ ಇದ್ರಿಗೆ ಎಲ್ಲಾರ ಇದ್ರಿಗೆ ಇಷ್ಟೆಲ್ಲ ಅವ್ರು ಮಾತಾಡ್ತಾರ. ಯಾರು ಇಲ್ಲದೆ ಇರುವಾಗ ನನಗೆ ಇದು ನೋಡಕ್ ಆಗ್ತಿಲ್ಲ. ಇದಕ್ಕೆ ನೀವು ಏನು ಸುಮ್ಮನೆ ಕುಂತ್ರೆ ಹೆಂಗ ಅಂತೇನೆ ನಾನು. ಮೇಡಮ್ ಅವ್ರ, ನಾ ಏನು ಮಾಡ್ಲಿ ಅನ್ನೋದು ನನಗೆ ಗೊತ್ತಾಗವಲ್ದ್ರಿ. ಆದ್ರೆ ನನಗೆ ನನ್ನ ಹೆಂಡತಿನೂ ಬೇಕ್ರಿ, ನಮ್ಮ ಅವನು ಬೇಕ್ರಿ. ನೋಡ್ರಿ ನಾ ಹೇಳ್ತೇನೆ ಚೊಕ್ಕ, ನನಗಂತೂ ನಿಮ್ಮ ಮನೆಗೆ ಬಂದು ಇರಕ್ ಆಗುದಿಲ್ಲ. ಇವ್ರ ಕಾಟ ಅಂತ ನನಗೆ ತಡ್ಕೊಳಕ್ ಆಗುದಿಲ್ಲ. ನನಗಂತೂ ಬರಕ್ ಆಗುದಿಲ್ಲ. ಅಲ್ಲ ಇದೊಳೆ ಪಜಿತಿ ಆತಲ್ಲ. ನೀವು ನೋಡಿದ್ರೆ ನಿಮ್ ತಾಯಿಯವ್ರಿಗೂ ಬುದ್ಧಿ ಹೇಳಕ್ ತಯಾರಿಲ್ಲ. ಹೆಂಡತಿನೂ ಬೇಕಂತೀರಿ. ನಿಮ್ ಹೆಂಡತಿ ನೋಡಿದ್ರೆ ನಿಮ್ ತಾಯಿ ಇರೋರ್ಗು ನಾ ಬರುದಿಲ್ಲ ಅಂತಿದ್ದಾರೆ. ಇದಕ್ಕೊಂದು ಏನಾರ ಮುಂದೆ ಪರಿಹಾರ ಮಾಡ್ಬೇಕಲ್ಲ. ಇಷ್ಟ ಮಾಡ್ರಿ ಇಲ್ರಿ ಮೇಡಮ್ ಅವ್ರ. ಏನ್ರಿ ಅವ್ ಏನಾರ ರೊಕ್ಕ ಕೊಟ್ರ ಜಪಾನ್ ಮಾಡ್ತಾವಂತ ನೋಡ್ರಿ. ಏನು ಯಾವ್ದ ಆಶ್ರಮ ಒಂದ್ ಕೆಲ್ಸ ಮಾಡ್ಬಿಡ್ರಿ. ಮತ್ತ ಇವಂಗ ಹೆಂಡತಿ ಬೇಕು, ಆಕಿಗೆ ನಾವು ಬೇಡ. ನಮ್ಮನ್ನ ಒಯ್ದು ಯಾವ್ದಾರ ಒಂದ್ ಅರಸಾನ ಯಾವ್ದ ಆಶ್ರಮ್ಯಾಗ ತುರ್ಕಿ ಈಕಿನ ಒಯ್ದು ತೂಗ್ ಮಣಿ ಮ್ಯಾಗ ತೂಗ್ರಿ. ಹೌದಲ್ಲ? ಅದ ನಿಮಗೂ ಬೇಕಾಗಿದ್ದು, ಈ ಟಿವಿಗೂ ಬೇಕಾಗಿದ್ದು, ಆಕಿಗೂ ಬೇಕಾಗಿದ್ದು, ಈ ಭಾಡ್ಯಾಗೂ ಬೇಕಾಗಿದ್ದು. ಏನ ಕಟ್ಕೋ ನಿನ್ ಹೆಂಡತಿ ಕೂಡ ನೀ ಜೀವನ ಮಾಡು. ಏನ ನಾನು ನಿಮ್ಮಪ್ಪ ಹೋಗ್ತೇವಂತ ಏನ್ರಿ? ಯಾಕೆ ಆಳ್ಗುಂಡಿ ಬಿದ್ಕೊಂಡು ಹೋಗ್ರಿ ನೀವು. ಇಲ್ಲಿ ನೋಡ್ಸಿವ ನಿನಗೆ ಚಕ್ಕ ಹೇಳ್ತಾನೆ ನಾನು. ಏನು ಆಕಿದು ಕರ್ಕೊಂಡು ನೀ ಮನೆಗೆ ಬರೋದಾದ್ರ ನಾ ಮನ್ಯಾಗ ಇರುದಿಲ್ಲ ಅಂದ್ರೆ ಇರುದಿಲ್ಲ. ನಂದು ಒಂದ ಮಾತು. ಆಕೆ ಹಂಗ ನಾನು ಕೂಡ ಇರಾಕ ಆಕೆ ಹೆಂಗ ಒಲೆತಾಳು. ನಂದು ಅದ ಕಡೆ ಮಾತು. ಆಕಿ ಅಂದ್ರ ನನ್ನ ಮನಿ ಹೊತ್ತಲ್ಲ ಹೊಳ್ಳಿ ಮೆಟ್ಟಿದ್ಲ ಅಂದ್ರ ನಾ ಮನಿಯಿಂದ ನಾ ಇರುದಿಲ್ಲ. ನಿನಗೆ ನೀ ವಿಚಾರ ಮಾಡ್ಕೋ. ಏನ ನಾ ಬೇಕೋ ಏನ ಆಕಿ ಬೇಕೋ ಅನ್ನೋದನ್ನ. ಏನ ನಾ ಏನು ಹೊಕ್ಕನಿ ಇಲ್ಲ ನೋಡ್ರಿ ಶಿವರ. ನಿಮೀಗ ನನಗ ಏನ್ ಹೇಳ್ಬೇಕು ಅನ್ನೋದು ತಿಳಿವಲ್ದು. ಆದ್ರೆ ಒಂದು ಮಾತ್ರ ನಾನು ನಿಮಗೆ ಸಜೆಷನ್ ಕೊಡಬಲ್ಲೆ. ಈಗ ನಿಮ್ಮ ತಾಯಿಯವ್ರನ್ನ ನಿಮ್ಮ ಹೆಂಡತಿಯವ್ರನ್ನ ಒಂದ ಮನ್ಯಾಗ ಇಟ್ಟಂತೂ ಜೀವನ ಮಾಡ್ಸಕ್ ಸಾಧ್ಯನೇ ಇಲ್ಲ. ಅದು ಹೇಳ್ತೇನೆ ನೋಡ್ರಿ. ನಾ ಭಾಳ ಕಾಗಲಿ ನಾವು ಇವ್ರಿಗೆ ಬುದ್ಧಿವಾದ ಹೇಳಿ ಕಳಿಸ್ಬೋದು.
ಇದು ಮತ್ತು ರಿಪೀಟ್ ಆಕೈತಿ. ಮತ್ತು ಇವ್ರು ಹೋಗ್ತಾರ, 4 ದಿವಸ ಇರ್ತಾರ, ಮತ್ತು ವಾಪಸ್ ಬರ್ತಾರ. ನೋಡ್ರಿ, ಅವರು ನೆಮ್ಮದಿಯಾಗಿರ್ಬೇಕು, ಇವರು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ಇರೋದು ಒಂದೇ ಒಂದು ದಾರಿ ನಿಮಗೇನಂದ್ರೆ ಅವ್ರ ಪಡಿಗಿರಾಕ್ ಬಿಡ್ರಿ, ಇವ್ರ ಪಡಿಗಿರಾಕ್ ಬಿಡ್ರಿ. ಏನು ಅಲ್ಲಿನೂ ಹೋಗ್ಕೊಂತ ಬರ್ಕೊಂತಿಲ್ರಿ, ಇಲ್ಲಿನೂ ಹೋಗ್ಕೊಂತ ಬರ್ಕೊಂತಿಲ್ರಿ. ಅಂದ್ರಷ್ಟ ನಿಮ್ಮ ಜೀವನ ನೆಮ್ಮದಿಯಾಗಿರ್ತೈತಿ. ಇಲ್ಲಿಲ್ಲ ಅಂದ್ರೆ ಯಾರು ದೋಣಿ ಮ್ಯಾಗ ಕಾಲಿಟ್ಟು ಜೀವನ ಮಾಡ್ತಾನೆ ಅಂದ್ರೆ ಇದು ಸಾಧ್ಯನೇ ಇಲ್ಲ. ನಮ್ಮ ಕಡೆ ಹೇಳೋದಂತೂ ಇಷ್ಟ. ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ವೀಕ್ಷಕರೇ, ನಿಮಗೇನು ಅನಿಸ್ತೈತಿ? ಈಗ ಶಿವು ಅವರು ಏನು ಮಾಡಿದ್ರು ಇದಕ್ಕೆ ಒಳ್ಳೆಯದು ಅನ್ನೋದನ್ನ ನೀವು ನಿಮ್ಮ ಕಮೆಂಟ್ಗಳ ಮುಖಾಂತರ ತಿಳಿಸಬೇಕು. ಅಂದಾಗ ಮಾತ್ರ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೋಕ್ಕಾಗ್ತೈತಿ. ಮುಂದಿನ ಒಂದು ಎಪಿಸೋಡ್ ಒಳಗೆ ಇನ್ನೂ ಒಂದು ಹೊಸ ಕಥೆಯನ್ನು ತಗೊಂಡು ಬಂದು ಮತ್ತೆ ಯಾರಿಗೇನು ಸಮಸ್ಯೆ ಆಗೈತಿ ಆ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಮುಖಾಂತರ ಈ ಒಂದು ಬದುಕು ಚಟಕಾಬಂದಿ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಒಂದು ಮುಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ನನಗೊಂದು ಸಹಕಾರ ಕೊಡಬೇಕು. ಇದು ಹೊಸ ಸಂಚಿಕೆ ಆಗಿದ್ರಿಂದ ನಮ್ಗೆ ಏನಾಗಕತ್ತೈತಿ ಅಂದ್ರೆ ಹಲವಾರು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಆವಿಯು ಸಮಸ್ಯೆಗಳು ಇರೋದ್ರಿಂದ ನಮಗೆ ಕಂಟಿನ್ಯೂ ಆಗಿ ಏನಪ್ಪಾ ಅಂದ್ರೆ ಕಥೆಗಳನ್ನ ಹಾಕಕ್ಕಾಗತ್ತಿಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಇದೆಲ್ಲ ಒಂದು ಜಟಿಲ ಸಮಸ್ಯೆಗಳು ಪರಿಹಾರ ಆಗುವವರೆಗೂ ಈ ತರ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಆಗಿರ್ಬೋದು, ಒಂದೇ ದಿನಕ್ಕೆ ಮುಗಿಯುವಂತಹ ಸಂಚಿಕೆಗಳಾಗಿರ್ಬೋದು ಅಂತವನ್ನ ಹಾಕೊಂತ ಹೋಗ್ತೇವಿ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಈ ಒಂದು ನಮ್ಮ ಹೊಸ ಬದುಕು ಚಿಟಕಾಬಂದಿ ಕಾರ್ಯಕ್ರಮಕ್ಕೆ ಇನ್ನೂ ಹೊಸ ಕಥೆಗಳನ್ನ ನಿಮ್ಮ ಊರಾಗ ಏನಾರ ಸಮಸ್ಯೆ ಆಗಿದ್ರೆ ಅಂತ ಕಥೆಗಳನ್ನು ನೀವು ನಮ್ಮ ಮುಂದೆ ತರ್ಬೋದು. ಅವನು ನಾವು ಒಂದು ಏನಪ್ಪಾ ಅಂದ್ರೆ ಗೊಂಬಿ ಮುಖಾಂತರ ಏನಪ್ಪಾ ಅಂತಂದ್ರೆ ಕಾರ್ಟೂನ್ ಮುಖಾಂತರ ನಾವು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀವಿ. ಸಮಸ್ಯೆಗಳನ್ನ ನೀವು ಹೇಳ್ರಿ, ಅದಕ್ಕೆ ಪರಿಹಾರವನ್ನ ನಾವು ನಮ್ಮ ಬದುಕು ಚಟಕಾಬಂದಿ ಕಾರ್ಯಕ್ರಮದ ಮುಖಾಂತರ ಕೊಡ್ತೀವಿ. ಈಗ ಶಿವು ಮತ್ತು ಲಕ್ಷ್ಮಿ ಅವರ ಜೀವನಕ್ಕೆ ಏನು ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ದಯವಿಟ್ಟು ನಿಮ್ಮ ಕಮೆಂಟ್ಗಳ ಮುಖಾಂತರ ನಮಗೆ ತಿಳಿಸಬೇಕು.